ನಾವ ಈ ವಿಡಿಯೋದಾಗ ಲೋ ಲೆವೆಲ್ ಡಿಸೈನ್ ಆಫ್ ಬುಕ್ ಮೈ ಶೋ ನೋಡೋಣ ಅಂತ. ಸಿಸ್ಟಮ್ ರಿಕ್ವೈರ್ಮೆಂಟ್ ಏನಂದ್ರ ಎನ್ ನಂಬರ್ ಆಫ್ ಥಿಯೇಟರ್ಸ್ ಇರ್ತಾವ. ಥಿಯೇಟರ್ ಓನರ ಥಿಯೇಟರ್ ಲೊಕೇಶನ್ ಜೊತೆ ಥಿಯೇಟರ್ನ ಬುಕ್ ಮೈ ಶೋಗ ರಿಜಿಸ್ಟರ್ ಮಾಡಿರ್ತಾರ. ಅದರ್ ಎಂಡ್ದಾಗ ಎನ್ ನಂಬರ್ ಆಫ್ ಯೂಸರ್ಸ್ ಬುಕ್ ಮೈ ಶೋಗ ರಿಜಿಸ್ಟರ್ ಆಗಿರ್ತಾರ. ಥಿಯೇಟರ್ದ ಸ್ಟ್ರಕ್ಚರ್ ಯಾವ ರೀತಿ ಇರ್ತೈತಿ ಅಂತಂದ್ರ ಥಿಯೇಟರ್ದಾಗ ಎನ್ ನಂಬರ್ ಆಫ್ ಮೂವೀಸ್ ರನ್ ಆಗಿರ್ತಾವ. ಆ ಮೂವೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಶೋ ಟೈಮಿಂಗ್ ದಾಗ ರನ್ ಆಗಿರ್ತಾವ. ಫಾರ್ ಎಕ್ಸಾಂಪಲ್ 9 to 12, 12 to 3, 3 to 6, 6 to 9, 9 to 12 ಈ ರೀತಿ ಡಿಫ್ರೆಂಟ್ ಶೋ ಟೈಮಿಂಗ್ಸ್ ದಾಗ ರನ್ ಆಗಿರ್ತಾವ. ನಾವು ಐನಾಕ್ಸ್ ಅಥವಾ ಪಿ ವಿ ಆರ್ ದಾಗ ನೋಡ್ತೀವಿ ಅಂತಂದ್ರ ಒಂದ ಶೋ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ರೀನ್ ದಾಗ ರನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಶೋ 1 ಸ್ಕ್ರೀನ್ 1 ಸ್ಕ್ರೀನ್ 2 ದಾಗ ರನ್ ಆಗ್ಬೋದು. ಶೋ 2 ಸ್ಕ್ರೀನ್ 4 ಸ್ಕ್ರೀನ್ 2 ದಾಗ ರನ್ ಆಗ್ತಿರ್ಬೋದು. ಇದು ಸ್ಕ್ರೀನ್ ಅನ್ನೋದು ಫಿಸಿಕಲ್ ಎಂಟಿಟಿ. ಇದ್ರ ಆಕ್ಚುಯಲ್ ಸೀಟ್ಸ್ ಇರ್ತಾವ. ಈ ರೀತಿ ನಮಗೆ ಥಿಯೇಟರ್ ಸ್ಟ್ರಕ್ಚರ್ ಕಾಣ್ತೈತಿ. ಇನ್ನು ರಫ್ ಫ್ಲೋ ಯಾವ ರೀತಿ ಐತಿ ಅಂತಂದ್ರ ಯೂಸರ್ ಸಿಟಿನ ಸೆಲೆಕ್ಟ್ ಮಾಡ್ತಾನ. ಬುಕ್ ಮೈ ಶೋ ಆ ಸಿಟಿದಾಗ ಕರೆಂಟ್ಲಿ ಯಾವ್ಯಾವ ಮೂವೀಸ್ ರನ್ ಆಗ್ತೈತಿ ಅನ್ನೋ ಲಿಸ್ಟ್ ನ ಯೂಸರ್ ಕೊಡ್ತೈತಿ. ಯೂಸರ್ ಮೂವಿ ಸೆಲೆಕ್ಟ್ ಮಾಡ್ತಾನ. ಯಾವ ಮೂವಿ ನೋಡ್ಬೇಕಂತ ಇರ್ತಾನಲ್ಲ ಆ ಮೂವಿನ ಸೆಲೆಕ್ಟ್ ಮಾಡ್ತಾನ. ಬುಕ್ ಮೈ ಶೋ ಆ ಮೂವಿ ಯಾವ ಥಿಯೇಟರ್ದಾಗ ರನ್ ಆಗ್ತೈತಿ ಅನ್ನೋದು ಲಿಸ್ಟ್ ಮಾಡಿ ಯೂಸರ್ ಕೊಡ್ತೈತಿ. ಯೂಸರ್ ತನಗೆ ಕನ್ವೀನಿಯಂಟ್ ಆಗಿರುವಂತಹ ಥಿಯೇಟರ್ನ ಸೆಲೆಕ್ಟ್ ಮಾಡ್ತಾನ. ಬುಕ್ ಮೈ ಶೋ ಏನ್ ಮಾಡ್ತೈತಿ ಅಂತಂದ್ರ ಆ ಥಿಯೇಟರ್ದಾಗ ಆ ಮೂವಿ ಯಾವ ಶೋದಾಗ ರನ್ ಆಗ್ತೈತಿ ಅನ್ನುವಂತ ಇನ್ಫಾರ್ಮೇಶನ್ ನ ಕೊಡ್ತೈತಿ. ಶೋ ಟೈಮಿಂಗ್ಸ್ ನ ಆಸ್ ಎ ರೆಸ್ಪಾನ್ಸ್ ಆಗಿ ಯೂಸರ್ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ 9 to 12, 12 to 3, 3 to 6 ಈ ರೀತಿಯಾಗಿ ಶೋ ಟೈಮಿಂಗ್ಸ್ ನ ಯೂಸರ್ಗ ರೆಸ್ಪಾನ್ಸ್ ಆಗಿ ಕೊಡ್ತೈತಿ. ಯೂಸರ್ ತನಗೆ ಕನ್ವೀನಿಯಂಟ್ ಆಗಿರುವಂತ ಶೋ ಟೈಮಿಂಗ್ ನ ಸೆಲೆಕ್ಟ್ ಮಾಡ್ತಾನ. ಬುಕ್ ಮೈ ಶೋ ಏನ್ ಮಾಡ್ತೈತಿ ಅಂತಂದ್ರ ಆ ಶೋದಾಗ ಎಷ್ಟು ಸೀಟ್ಸ್ ಆಲ್ರೆಡಿ ಬುಕ್ ಆಗ್ಯಾವ, ಇನ್ನ ಎಷ್ಟು ಸೀಟ್ಸ್ ಅವೈಲಬಲ್ ಅದಾವ ಅನ್ನುವಂತ ಇನ್ಫಾರ್ಮೇಶನ್ ಯೂಸರ್ ಕೊಡ್ತೈತಿ. ಯೂಸರ್ ಎನ್ ನಂಬರ್ ಆಫ್ ಸೀಟ್ಸ್ ನ ಆಮೇಲೆ ಸೀಟ್ ಕ್ಯಾಟಗರಿನ ಬುಕ್ ಮಾಡ್ತಾನ. ಸೀಟ್ ಕ್ಯಾಟಗರಿ ಅಂತಂದ್ರ ಗೋಲ್ಡ್ ಸೀಟು, ಪ್ಲಾಟಿನಮ್ ಸೀಟು, ಸಿಲ್ವರ್ ಸೀಟ್ಸು ಅನ್ನುವಂತ ಸೀಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ರಿಕ್ವೆಸ್ಟ್ ಆಗಿ ಬುಕ್ ಮೈ ಶೋ ಕೊಡ್ತಾನ. ಬುಕ್ ಮೈ ಶೋ ಎಷ್ಟ್ ನಂಬರ್ ಆಫ್ ಸೀಟ್ಸ್ ನ ಯೂಸರ್ ಸೆಲೆಕ್ಟ್ ಮಾಡ್ಯಾನ, ಆಮೇಲೆ ಯಾವ ಟೈಪ್ ಆಫ್ ಸೀಟ್ಸ್ ನ ಯೂಸರ್ ಸೆಲೆಕ್ಟ್ ಮಾಡ್ಯಾನ, ಅದರ ಪ್ರಕಾರ ಕಾಸ್ಟ್ ಕಂಪ್ಯೂಟ್ ಮಾಡಿ ಬುಕ್ ಮೈ ಶೋ ಪೇಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೈತಿ. ಪೇಮೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಯೂಸರ್ಗ ಪೇಮೆಂಟ್ ಮಾಡಕ್ ಹೇಳ್ತೈತಿ. ಒಂದ್ಸಲ ಯೂಸರ್ ಪೇಮೆಂಟ್ ಮಾಡಿದ ಅಂತಂದ್ರ ಬುಕ್ ಮೈ ಶೋ ಟಿಕೆಟ್ ಜನರೇಟ್ ಮಾಡಿ ಯೂಸರ್ಗ ವಾಟ್ಸಪ್ ಅಥವಾ ಇಮೇಲ್ ಥ್ರೂ ಟಿಕೆಟ್ ನ ಯೂಸರ್ಗೆ ಸೆಂಡ್ ಮಾಡ್ತೈತಿ. ಈ ರೀತಿ ಬುಕ್ ಮೈ ಶೋ ವರ್ಕ್ ಆಗ್ತೈತಿ. ಇದ್ರೊಳಗಿರುವಂತ ಆಬ್ಜೆಕ್ಟ್ಸ್ ಯಾವ್ಯಾವ ಅಂತಂದ್ರ ಯೂಸರ್, ಮೂವಿ, ಥಿಯೇಟರ್, ಸ್ಕ್ರೀನ್, ಶೋ, ಸೀಟ್, ಬುಕಿಂಗ್, ಪೇಮೆಂಟ್. ಒಂದೊಂದು ಆಬ್ಜೆಕ್ಟ್ ನ ಇನ್ ಡಿಟೇಲ್ ಆಗಿ ನೋಡ್ಕೋತಾ ಹೋಗೋಣ ಅಂತ. ಮೂವಿ ಮೂವಿದಾಗ ಮೂವಿ ಐಡಿ ಐತಿ. ಇದು ಮೂವಿನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ನೇಮ್ ಆಫ್ ದ ಮೂವಿನ ಇಂಡಿಕೇಟ್ ಮಾಡಾಕ ಮೂವಿ ನೇಮ್ ಅಂತ ಹೇಳಿ ಒಂದು ಫೀಲ್ಡ್ ಐತಿ. ಎಷ್ಟ್ ಅವರ್ ಮೂವಿ ಐತಿ ಅಂತ ಹೇಳಿ ಇಂಡಿಕೇಟ್ ಮಾಡಾಕ ಮೂವಿ ಡ್ಯೂರೇಷನ್ ಅಂತ ಹೇಳಿ ಒಂದು ಫೀಲ್ಡ್ ಐತಿ. ನೆಕ್ಸ್ಟ್ ಆಬ್ಜೆಕ್ಟ್ ಯಾವ್ದಂದ್ರ ಮೂವಿ ಕಂಟ್ರೋಲರ್. ಮೂವಿ ಮೇಲೆ ಯಾವ್ದಾದ್ರು ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡಾಕ ನಾವು ಮೂವಿ ಕಂಟ್ರೋಲರ್ ನ ಯೂಸ್ ಮಾಡ್ಕೋತೀವಿ. ಇದ್ರೊಳಗ ಫೀಲ್ಡ್ಸ್ ಯಾವ್ಯಾವ ಅದಾವ ಅಂತಂದ್ರ ಲಿಸ್ಟ್ ಆಫ್ ಮೂವೀಸ್ ಐತಿ. ಆಮೇಲೆ ನಾವೊಂದ ಮ್ಯಾಪ್ ತಗೊಂಡಿವಿ ಸಿಟಿ ವರ್ಸಸ್ ಮೂವಿ ಅಂತ. ಇದ್ರೊಳಗ ಕೀ ಆಸ್ ಅ ಸಿಟಿ ತಗೊಂಡಿವಿ. ಆ ಸಿಟಿದಾಗ ಯಾವ್ಯಾವ ಮೂವಿ ಅದಾವ ಅಂತ ಹೇಳಿ ನಾವು ಈಸಿಲಿ ಫೆಚ್ ಮಾಡಾಕ ನಾವು ವ್ಯಾಲ್ಯೂ ಆಗಿ ಲಿಸ್ಟ್ ಆಫ್ ಮೂವಿ ತಗೊಂಡಿವಿ. ಫಾರ್ ಎಕ್ಸಾಂಪಲ್ ನಮ್ದ ರಫ್ ಫ್ಲೋದಾಗ ಯೂಸರ್ ಏನ್ ಮಾಡ್ತಾನ ಅಂತಂದ್ರ ಸಿಟಿ ಆಸ್ ಅ ರಿಕ್ವೆಸ್ಟ್ ಆಗಿ ಕೊಡ್ತಾನ. ಬುಕ್ ಮೈ ಶೋ ಏನ್ ಮಾಡ್ತೈತಿ, ಸೇ ಸಪೋಸ್ ಬೆಂಗಳೂರು ಅಂತ ಹೇಳಿ ಕೊಟ್ಟ ಯೂಸರ್. ಅವಾಗ ಬುಕ್ ಮೈ ಶೋದಾಗ ನಮ್ಗೆ ಈ ಮ್ಯಾಪ್ ಇರೋದ್ರಿಂದ ನಾವು ಬೆಂಗಳೂರದಾಗ ಯಾವ್ಯಾವ ಸಿಟೀಸ್ ಕರೆಂಟ್ಲಿ ರನ್ ಆಗ್ತಾವ ಅಂತ ಹೇಳಿ ಈಸಿಲಿ ನಾವು ಫೆಚ್ ಮಾಡ್ಬೋದು. ಸಿಟಿ ವರ್ಸಸ್ ಮೂವಿ ಡಾಟ್ ಗೆಟ್ ಬೆಂಗಳೂರು ಅಂತ ಹೇಳಿ ಮಾಡಿದ್ವಿ ಅಂದ್ರೆ ಬೆಂಗಳೂರದಾಗ ಎಷ್ಟು ಮೂವೀಸ್ ಕರೆಂಟ್ಲಿ ರನ್ ಆಗ್ತಾವ ಅಂತ ಹೇಳಿ ನಾವು ಫೆಚ್ ಮಾಡಿ ಈಸಿಲಿ ರೆಸ್ಪಾನ್ಸ್ ಆಗಿ ಕೊಡ್ಬೋದು. ಅದಕ್ಕೆ ನಾವು ಈ ಮ್ಯಾಪ್ ನ ಯೂಸ್ ಮಾಡ್ಕೊಳಕತ್ತೀವ. ಥಿಯೇಟರ್ದಾಗ ಥಿಯೇಟರ್ ಐಡಿ ಐತಿ. ಈ ಥಿಯೇಟರ್ ಐಡಿ ಥಿಯೇಟರ್ ನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಅಡ್ರೆಸ್ ಆಫ್ ಥಿಯೇಟರ್ ಇಂಡಿಕೇಟ್ ಮಾಡ್ತೈತಿ. ಸಿಟಿ ಈ ಸಿಟಿ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಥಿಯೇಟರ್ ಯಾವ ಸಿಟಿದಾಗ ಐತಿ ಅನ್ನೋದು ಇಂಡಿಕೇಟ್ ಮಾಡ್ತೈತಿ. ಥಿಯೇಟರ್ದಾಗ ಏನ್ ನಂಬರ್ ಆಫ್ ಸ್ಕ್ರೀನ್ಸ್ ಇರ್ತಾವ, ಥಿಯೇಟರ್ದಾಗ ಏನ್ ನಂಬರ್ ಆಫ್ ಶೋಸ್ ಇರ್ತಾವ. ಶೋ ಶೋದಾಗ ಶೋ ಐಡಿ ಐತಿ. ಶೋ ಐಡಿ ಶೋನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಶೋದ ಮೂವಿ ರನ್ ಆಗಿರ್ತೈತಿ. ಅದಕ್ಕೆ ಶೋ ಹ್ಯಾಸ್ ಅ ಮೂವಿ. ಒಂದ ಶೋ ಮಲ್ಟಿಪಲ್ ಸ್ಕ್ರೀನ್ ರನ್ ಆಗ್ಬೋದು. ಅದಕ್ಕೆ ಶೋ ಹ್ಯಾಸ್ ಅ ಎನ್ ನಂಬರ್ ಆಫ್ ಸ್ಕ್ರೀನ್. ಅದಕ್ಕೆ ಶೋ ಹ್ಯಾಸ್ ಅ ಲಿಸ್ಟ್ ಆಫ್ ಸ್ಕ್ರೀನ್ಸ್. ಶೋ ಹ್ಯಾಸ್ ಅ ಸ್ಟಾರ್ಟ್ ಟೈಮ್, ಎಂಡ್ ಟೈಮ್. ಶೋದಾಗ ಆಲ್ರೆಡಿ ಎಷ್ಟು ಸೀಟ್ಸ್ ಬುಕ್ ಆಗ್ಯಾವ, ಎಷ್ಟು ಅವೈಲಬಲ್ ಸೀಟ್ಸ್ ಅದಾವ ಅಂತೇಳಿ ಇಂಡಿಕೇಟ್ ಮಾಡಕ್ ನಾವ ಲಿಸ್ಟ್ ಆಫ್ ಬುಕ್ಡ್ ಸೀಟ್ಸ್ ನ
ತಗೊಳಕತ್ತೀವಿ ಇಲ್ಲೇ. ಸೊ ಶೋ ಹ್ಯಾಸ್ ಅ ಬುಕ್ಡ್ ಸೀಟ್ಸ್. ಸ್ಕ್ರೀನ್ ಸ್ಕ್ರೀನ್ದಾಗ ಸ್ಕ್ರೀನ್ ಐಡಿ ಐತಿ. ಆಮೇಲೆ ಸ್ಕ್ರೀನ್ದಾಗ ಲಿಸ್ಟ್ ಆಫ್ ಸೀಟ್ಸ್ ಇರ್ತಾವ. ಸೀಟ್ ಸೀಟ್ದಾಗ ಸೀಟ್ ಐಡಿ ಐತಿ. ಸೀಟ್ನ ಯುನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಪ್ರೈಸ್, ಆ ಸೀಟದ ಪ್ರೈಸ್ ಎಷ್ಟೈತಿ ಅಂತೇಳಿ ಇಂಡಿಕೇಟ್ ಮಾಡ್ತೈತಿ. ರೋ ನೇಮ್, ಒಂದು ಸೀಟ್ನ ಯುನಿಕ್ಲಿ ಐಡೆಂಟಿಫೈ ಮಾಡ್ಬೇಕಂದ್ರೆ ಎಂಡ್ ಯೂಸರ್ ರೋ ಆಮೇಲೆ ನೇಮ್ ಎರಡೂ ಬೇಕಾ. ಫಾರ್ ಎಕ್ಸಾಂಪಲ್ 1A ಅಂತಂದ್ರೆ ಫಸ್ಟ್ ರೋ ಎ ಸೀಟ್ ಅಂದಂಗ, 3B ಅಂತಂದ್ರೆ ಥರ್ಡ್ ರೋ ಬಿ ಸೀಟ್ ಅನ್ನೋದ. ಸೊ ಈ ರೀತಿ ರೋ ನೇಮ್ ಯೂಸ್ ಮಾಡ್ಕೊಂಡ ಯೂಸರ್ ಒಂದು ಪರ್ಟಿಕ್ಯುಲರ್ ಸೀಟ್ನ ಯುನಿಕ್ಲಿ ಐಡೆಂಟಿಫೈ ಮಾಡಿ ಆ ಸೀಟ್ನ ಬುಕ್ ಮಾಡ್ತಾನ. ಸೀಟ್ ಕ್ಯಾಟಗರಿ ಅನ್ನೋದ ಎನುಮರೇಷನ್. ಈ ಸೀಟ್ ಕ್ಯಾಟಗರಿ ವ್ಯಾಲ್ಯೂ ಯಾವ ಇರ್ತಾವ ಅಂದ್ರೆ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಇವ ಸೀಟ್ ಕ್ಯಾಟಗರಿ ವ್ಯಾಲ್ಯೂ. ಥಿಯೇಟರ್ ಕಂಟ್ರೋಲರ್, ಥಿಯೇಟರ್ ಮ್ಯಾಗ ಯಾವ್ದಾರ ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ನಾವು ಥಿಯೇಟರ್ ಕಂಟ್ರೋಲರ್ ಯೂಸ್ ಮಾಡ್ಕೋತೀವಿ. ಇದ್ರಾಗಿರುವಂತ ಫೀಲ್ಡ್ಸ್ ಯಾವತ್ತಂದ್ರ ಲಿಸ್ಟ್ ಆಫ್ ಆಲ್ ಥಿಯೇಟರ್ಸ್ ಅಂತ ಹೇಳಿ ಒಂದು ಲಿಸ್ಟ್ ಆಫ್ ಥಿಯೇಟರ್ಸ್ ಇರ್ತೈತಿ. ಆಮೇಲೆ ಒಂದು ಮ್ಯಾಪ್ ತಗೊಂಡಿವಿ ನಾವು ಸಿಟಿ ವರ್ಸಸ್ ಥಿಯೇಟರ್ ಅಂತ ಹೇಳಿ. ಇದ್ರಾಗ ಕೀ ಆಸ್ ಎ ಸಿಟಿ ಇರ್ತೈತಿ. ಆ ಸಿಟಿದಾಗ ಯಾವ್ಯಾವ ಥಿಯೇಟರ್ ಅದಾವ ಅನ್ನೋಕ್ ನಾವು ವ್ಯಾಲ್ಯೂ ಆಸ್ ಎ ಲಿಸ್ಟ್ ಆಫ್ ಥಿಯೇಟರ್ ತಗೊಂಡಿವಿ. ಅದಕ್ಕೆ ಸಿಟಿ ವರ್ಸಸ್ ಥಿಯೇಟರ್ ಅನ್ನೋದು ನಾವು ಮ್ಯಾಪ್ ತಗೊಂಡಿವಿ ಇದನ್ನ. ನೆಕ್ಸ್ಟ್ ಬುಕ್ಕಿಂಗ್. ಬುಕ್ಕಿಂಗ್ ಈಸ್ ಆಲ್ವೇಸ್ ಡನ್ ಬೈ ಯೂಸರ್. ಅದಕ್ಕೆ ಬುಕ್ಕಿಂಗ್ದಾಗ ಯೂಸರ್ ಐತಿ. ಬುಕ್ಕಿಂಗ್ ಯಾವಾಗ್ಲೂ ಒಂದು ಶೋ ಮ್ಯಾಗ ಯೂಸರ್ ಮಾಡ್ತಾನ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಅ ಶೋ. ಯೂಸರ್ ಏನ್ ಮಾಡ್ತಾನೆ, ಎನ್ ನಂಬರ್ ಆಫ್ ಸೀಟ್ಸ್ ನ ಸಿಲೆಕ್ಟ್ ಮಾಡ್ತಾನ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಅ ಸೀಟ್ಸ್. ಸೊ ಯೂಸರ್ ಯಾವ ರೀತಿ ಸೀಟ್ ಸೆಲೆಕ್ಟ್ ಮಾಡೋಣ, ಆಮೇಲೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಸೆಲೆಕ್ಟ್ ಮಾಡೋಣ, ಅದ್ರ ಮ್ಯಾಗ ನಾವು ಕಾಸ್ಟ್ ಕಂಪ್ಯೂಟ್ ಮಾಡಿ ಪೇಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಅ ಪೇಮೆಂಟ್. ನೆಕ್ಸ್ಟ್ ಯೂಸರ್ ಆಬ್ಜೆಕ್ಟ್ ದಾಗ ಯೂಸರ್ ಐಡಿ ಐತಿ. ಯೂಸರ್ ಐಡಿ ಯೂಸರ್ ಯೂನಿಕ್ಲಿ ಐಡೆಂಟಿಫೈ ಮಾಡ್ತೈತಿ. ಇಮೇಲ್ ಐಡಿ, ಮೊಬೈಲ್ ನಂಬರ್ ಇರ್ತೈತಿ. ಆಮೇಲೆ ಲೊಕೇಶನ್ ಇರ್ತೈತಿ, ಯಾವ ಲೊಕೇಶನ್ ಯೂಸರ್ ಬಿಲಾಂಗಿಂಗ್ ಅದ ಅಂತ ಹೇಳಿ. ಯೂಸರ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡ ನಾವ ಯೂಸರ್ ಮ್ಯಾಗ ಯಾವ್ದಾರ ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು. ಆಮೇಲೆ ಬುಕ್ ಮೈ ಶೋ ಅನ್ನೋದು ಡ್ರೈವರ್ ಕ್ಲಾಸ್. ಇದ್ರೊಳಗ ಮೂವಿ ಕಂಟ್ರೋಲರ್, ಥಿಯೇಟರ್ ಕಂಟ್ರೋಲರ್, ಯೂಸರ್ ಕಂಟ್ರೋಲರ್ ಇರ್ತೈತಿ. ಇದೊಂಥರ ಇಂಟರ್ಫೇಸ್ ಇದ್ದಂಗ. ಈಗ ಯಾವ್ದಾರ ಕ್ರೂಡ್ ಆಪರೇಷನ್ ನಾವು ಮೂವಿ ಕಂಟ್ರೋಲರ್ ಯೂಸ್ ಮಾಡ್ಕೊಂಡು ಮೂವಿ ಮ್ಯಾಗ ಮಾಡ್ಬೇಕಂತಂದ್ರ ನಾವು ಬುಕ್ ಮೈ ಶೋ ಇಂಟರ್ಫೇಸ್ ಥ್ರೂನ ಬರ್ಬೇಕ. ಹಂಗ ಥಿಯೇಟರ್ ಮ್ಯಾಗ ಯಾವ್ದಾರ ಕ್ರೂಡ್ ಆಪರೇಷನ್ ಮಾಡ್ಬೇಕು ಥಿಯೇಟರ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡಂದ್ರ ನಾವು ಬುಕ್ ಮೈ ಶೋ ಡ್ರೈವರ್ ಕ್ಲಾಸ್ ಇಂದ ನಾವು ಬರ್ಬೇಕ. ರಿಲೇಶನ್ಶಿಪ್ ಬಿಟ್ವೀನ್ ದ ಎಂಟಿಟೀಸ್ ನೋಡೋಣ ಅಂತ ನಾವೀಗ. ಥಿಯೇಟರ್ದಾಗ ಎನ್ ನಂಬರ್ ಆಫ್ ಶೋಸ್ ಅದಾವ. ಥಿಯೇಟರ್ದಾಗ ಎನ್ ನಂಬರ್ ಆಫ್ ಸ್ಕ್ರೀನ್ಸ್ ಇರ್ತಾವ. ಅದಕ್ಕೆ ಥಿಯೇಟರ್ ಹ್ಯಾಸ್ ಅ ಶೋಸ್, ಥಿಯೇಟರ್ ಹ್ಯಾಸ್ ಅ ಸ್ಕ್ರೀನ್. ಸೊ ಸ್ಕ್ರೀನ್ ಇಸ್ ಅ ಫಿಸಿಕಲ್ ಎಂಟಿಟಿ. ಸ್ಕ್ರೀನ್ದಾಗ ಎನ್ ನಂಬರ್ ಆಫ್ ಸೀಟ್ಸ್ ಇರ್ತಾವ. ಅದಕ್ಕೆ ಸ್ಕ್ರೀನ್ ಹ್ಯಾಸ್ ಅ ಸೀಟ್ಸ್. ಸೀಟ್ದಾಗ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರಿ ಇರ್ತಾವ. ಆ ಕ್ಯಾಟಗರೀಸ್ ಯಾವ್ಯಾವ ಅಂತಂದ್ರ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್. ಅದಕ್ಕೆ ಸೀಟ್ಸ್ ಹ್ಯಾಸ್ ಅ ಸೀಟ್ ಕ್ಯಾಟಗರಿ. ಈ ಶೋದಾಗ ಒಂದ್ ಮೂವಿ ರನ್ ಇರ್ತೈತಿ. ಅದಕ್ಕೆ ಶೋ ಹ್ಯಾಸ್ ಅ ಮೂವಿ. ಓಕೆ, ಯೂಸರ್ ಈಸ್ ಗೋಯಿಂಗ್ ಟು ಬುಕ್ ಪರ್ಟಿಕ್ಯುಲರ್ ಶೋ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಅ ಶೋ. ಯೂಸರ್ ಏನ್ ಮಾಡ್ತಾನ ಅಂದ್ರೆ ಎನ್ ನಂಬರ್ ಆಫ್ ಸೀಟ್ಸ್ ನ ಬುಕ್ ಮಾಡ್ತಾನ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಎನ್ ನಂಬರ್ ಆಫ್ ಸೀಟ್ಸ್. ಒಂದ್ಸಲ ಯೂಸರ್ ಸೀಟ್ಸ್ ನ ಸೆಲೆಕ್ಟ್ ಮಾಡಿದ ಆಮೇಲೆ ಯಾವ ಟೈಪ್ ಆಫ್ ಸೀಟ್ ನ ಸೆಲೆಕ್ಟ್ ಮಾಡೋಣ ಅದ್ರ ಪ್ರಕಾರ ಕಾಸ್ಟ್ ಕಂಪ್ಯೂಟ್ ಮಾಡಿ ನಾವು ಪೇಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ ಬುಕ್ಕಿಂಗ್ ಮ್ಯಾಗ. ಅದಕ್ಕೆ ಬುಕ್ಕಿಂಗ್ ಹ್ಯಾಸ್ ಅ ಪೇಮೆಂಟ್ ಆಬ್ಜೆಕ್ಟ್. ಯೂಸರ್ ಮ್ಯಾಗ ಏನಾರೆ ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ನಾವು ಯೂಸರ್ ಕಂಟ್ರೋಲರ್ ಆಬ್ಜೆಕ್ಟ್ ನ ಯೂಸ್ ಮಾಡ್ಕೋತೀವಿ. ಅದಕ್ಕೆ ಯೂಸರ್ ಕಂಟ್ರೋಲರ್ ಹ್ಯಾಸ್ ಅ ಯೂಸರ್. ಹಂಗ ಮೂವಿ ಮ್ಯಾಗ ನಾವು ಯಾವ್ದಾರ ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಮೂವಿ ಕಂಟ್ರೋಲರ್ ಯೂಸ್ ಮಾಡ್ಕೋತೀವಿ. ಅದಕ್ಕೆ ಮೂವಿ ಕಂಟ್ರೋಲರ್ ಹ್ಯಾಸ್ ಅ ಮೂವಿ. ಥಿಯೇಟರ್ ಕಂಟ್ರೋಲರ್ ಯೂಸ್ ಮಾಡ್ಕೊಂಡು ನಾವು ಥಿಯೇಟರ್ ಮ್ಯಾಗ ಯಾವ್ದಾರ ಕ್ರೂಡ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು. ಅದಕ್ಕೆ ಥಿಯೇಟರ್ ಕಂಟ್ರೋಲರ್ ಹ್ಯಾಸ್ ಅ ಥಿಯೇಟರ್ಸ್. ಸೊ ಬುಕ್ ಮೈ ಶೋ ಅನ್ನೋದು ಡ್ರೈವರ್ ಕ್ಲಾಸ್. ಇದು ಇಂಟರ್ಫೇಸ್ ಇದ್ದಂಗ. ಬುಕ್ ಮೈ ಶೋ ಡ್ರೈವರ್ ಕ್ಲಾಸ್ ಹ್ಯಾಸ್ ಅ ಯೂಸರ್ ಕಂಟ್ರೋಲರ್, ಮೂವಿ ಕಂಟ್ರೋಲರ್ ಅಂಡ್ ಥಿಯೇಟರ್ ಕಂಟ್ರೋಲರ್. ಸೊ ಯಾವ್ದಾರ ಕ್ರೂಡ್ ಆಪರೇಷನ್ ಬರ್ಬೇಕಂದ್ರೆ ನಾವು ಈ ಬುಕ್ ಮೈ ಶೋ ಡ್ರೈವರ್ ಕ್ಲಾಸ್ ಇಂಟರ್ಫೇಸ್ ಥ್ರೂನ ಬರ್ಬೇಕ. ಇಷ್ಟ ಲೋ ಲೆವೆಲ್ ಡಿಸೈನ್ ಆಫ್ ಬುಕ್ ಮೈ ಶೋ. ನಾವು ಈ ವಿಡಿಯೋದಾಗ ಬುಕ್ ಮೈ ಶೋದಾಗ ಯಾವ್ಯಾವ ಎಂಟಿಟೀಸ್ ಅದಾವ, ಆಮೇಲೆ ಬುಕ್ ಮೈ ಶೋದ ವರ್ಕ್ ಫ್ಲೋ ಯಾವ ರೀತಿ ಐತಿ, ಆಮೇಲೆ ರಿಲೇಶನ್ಶಿಪ್ ಬಿಟ್ವೀನ್ ದ ಎಂಟಿಟೀಸ್ ಎಲ್ಲ ನೋಡಿದೀವಿ ನಾವು. ನೆಕ್ಸ್ಟ್ ವಿಡಿಯೋದಾಗ ನಾವು ಕೋಡ್ ವಾಕ್ ಥ್ರೂ ನೋಡೋಣ. ಆಮೇಲೆ ಇಬ್ರು ಯೂಸರ್ ಒಂದೇ ಸೀಟ್ನ ಅಟ್ ಎ ಟೈಮ್ ಬುಕ್ ಮಾಡಕ್ ಬಂದ್ರಂದ್ರೆ ಅವಾಗ ಕನ್ಕರೆನ್ಸಿ ಪ್ರಾಬ್ಲಮ್ ಆಗ್ತೈತಿ. ಆ ಇಶ್ಯೂನ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕ ಅನ್ನೋದು ನೋಡೋಣ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಕತ್ತೀವಿ ಅಂತೇಳಿ ಅನ್ಸಾಕತ್ತಿತ್ತಂದ್ರೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.